ಬಿಟ್ರೆ ಬರಲ್ಲ ಅಂತ ನಾತಿದ್ದಾವ. ಏಯ್ ತಡಿ ನಾ ಮಾತಾಡ ಮಟ್ಟ ಬಿಡ ನೋಡ್ರಿ. ಇವಾಗ ನೆಕ್ಸ್ಟ್ ಮೆಣಸಿನ್ಕಾಯಿ ಆಗೈತಿ. ಕ್ಯಾಲ್ಕುಲೇಷನ್ ಆಫ್ ಸಿಮೆಂಟ್ ಹಾಂ ಪ್ಲಸ್ ಸ್ಯಾಂಡ್ ಪ್ಲಸ್ ಅಗ್ರಿಗೇಟ್. ಮುತ್ತೆ ಇಲ್ಲೇ ಐತಲ್ಲ ನಾ ಕೈ ಹಿಡ್ದೀನಿ ನೋಡು, ಅದು 5 ಸೆಂಟಿಮೀಟ್ರ್ ಐತಿ. ಹೌದಿಲ್ಲ ಮುಗಿಸ್ಕೊಂಡು ಹೊಳ್ಳಿ ನಮ್ಮ ಮನೆಗೆ ಹೋಗ್ಬೇಕು. ಯಾಕ್ರಿಪ್ಪ ಅಂದ್ರೆ ಅವ ಒಂದು ಚಾಲೆಂಜ್ ಕಟ್ಟಿದ್ದೀವಿ ನಾನವ. ಆ ಚಾಲೆಂಜ್ ನಮಸ್ಕಾರಪ್ಪ ಎಲ್ಲ ಸಾವ್ಕಾರ ಮಂದಿಗೆ. ಏನ್ರಿಪ್ಪ ಅಂತಂದ್ರೆ ಇವಾಗ ಎಲ್ಲಿ ಹೊಂಟೈತ್ರಿಪ್ಪ ಅಂದ್ರೆ ಗುಡಿಗೆ ಹೊಂಟೈತಿ. ಸೊ ಗುಡಿಗೆ ಹೋಗಕ್ಕೆ ಇವಾಗೆಲ್ಲ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡು ಆದ್ಮ್ಯಾಗ ಸೊ ಒಂದು ಬಿಲ್ಡಿಂಗಿಂದ ಕಾಂಕ್ರೀಟ್ ಹಾಕೋದೈತ್ರಿ. ಸೊ ಅಲ್ಲಿ ಹೋಗ್ಬೇಕು. ಮತ್ತು ಸಾಯಂಕಾಲ ಸ್ವಲ್ಪ ಬಸ್ಸು ಇಲ್ಲೇ ಹೊರಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೋಗ್ಬೇಕು. ಸೊ ಬರ್ರಿ ಇವಾಗ ಫಸ್ಟ್ ಗುಡಿಗೆ ಹೋಗಿ ಬರೋಣ. ಗಾಯ್ಸ್ ನೋಡ್ರಿ ಇಲ್ಲೇ ನಮ್ಮ ಅಪ್ಪಾರ ಏನು ತಿಳಿಸ್ಕೊಡತ್ತಾರ. ಏನು ತಿಳಿಸ್ಕೊಡತಿ? ಸ್ಲ್ಯಾಬ್ಗೆ ಕಾಂಕ್ರೀಟ್ ಮಿಕ್ಸ್ ಡಿಸೈನ್ ಇದೆ. ಕ್ಯಾಲ್ಕುಲೇಷನ್ ಆಫ್ ಸಿಮೆಂಟ್ ಹಾಂ ಪ್ಲಸ್ ಸ್ಯಾಂಡ್ ಪ್ಲಸ್ ಅಗ್ರಿಗೇಟ್ ಇದು ಮತ್ತು ಕ್ಯಾಲ್ಕುಲೇಟ್ ಮಾಡೋದ್ರ ಬಗ್ಗೆ ತಮ್ಮ ರೂಲ್ ಇದು 1 to 4ಗೆ. ಅಂದ್ರೆ ಅದು ಇಷ್ಟು ವ್ಯಾಲ್ಯೂಮ್ಗೆ ಎಷ್ಟು ಬ್ಯಾಗ್ ಆಫ್ ಸಿಮೆಂಟ್ ಬೇಕಾಗ್ತದೆ ಪ್ರೊಪೋರ್ಷನೇಟ್ಗೆ. ಸ್ಯಾಂಡ್ ಎಷ್ಟು ಹೋಗುತ್ತೆ, ಅಗ್ರಿಗೇಟ್ ಹೋಗುತ್ತೆ. ಈಗ ನೋಡಿ ಸ್ಯಾಂಡ್ ಅದ ಟೋಟಲ್ ವಾಲ್ಯೂಮ್ಗೆ ಅದು 2 ಪ್ರಮಾಣ ಐತಿ. 2/7 × 1.57 ಮಾಡೋದು ಎಷ್ಟು ಬಂತದು? 0.44. ಗೈಸ್ ನೋಡ್ರಿ ನಮ್ಮ ಅಪ್ಪಾರ ಇದನ್ನ ಹೇಳ್ಕೊಡತ್ತಾರ. ನಮ್ಮ ವಾರ ನೋಡ್ರಿ ಇಲ್ಲಿ ಇದ್ರ ಮ್ಯಾಗ ಹತ್ತು ನಿಂತಾರ. ಸೊ ಬರ್ರಿ ಇವಾಗ ಅಲ್ಲಿ ಹೋಗುನಂತೆ. ಈಗ ಶೇಕ್ ಮಾಡ್ಕೊಂಡು ಕುಡಿಬೇಕು, ಯಾಕಂದ್ರೆ ಈ ಜಿಮ್ಮಿಗೆ ಹೋಗಿ ಬಂದಿನಲ್ಲ, ಶೇಕ್ ಮಾಡ್ಕೊಂಡು ಕುಡಿಬೇಕು. ಫಸ್ಟ್ ಶೇಕ್ ಮಾಡ್ಕೊಂಡು ಆಮೇಲೆ ಗೈಸ್ ನೋಡ್ರಿ ಇವಾಗ ಇದನ್ನ ಮಾಡ್ಕೊಳತ್ತೀನಿ ಶೇಕ. ಸೊ ಇದಾದ್ಮೇಲೆ ಕುಡಿದೆ ಮುತ್ತುರಾಜಿಗೆ ಫೋನ್ ಹಚ್ಬೇಕು. ಯಾಕ್ರಿಪ್ಪ ಅಂದ್ರೆ ಅವ ಒಂದು ಚಾಲೆಂಜ್ ಕಟ್ಟಿದ್ದೀವಿ ನಾನವ. ಆ ಚಾಲೆಂಜ್ ಸೂತ ನಾವು ನಾಷ್ಟ ಮಾಡಿಸ್ತೀನಿ ಅಂದ್ರೆ ನಾಷ್ಟ ಮಾಡಿ ಹೋಗ್ಬಿಡು ಅಂತ. ಮತ್ತು ನೋಡೋಣ್ರಿ ಅಂತ ಏನಾಗುತ್ತೆ. ಆ್ಯಕ್ಚುಲಿ ನಾನು ಇವತ್ತು ನಾಷ್ಟ ಮಾಡೋಂಗಿಲ್ಲ. ಸೊ ನೋಡೋಣ್ರಿ ಅಂತ ಆದಮೇಲೆ ಅಲ್ಲಿ ಹೋಗೋಣ್ರಿ ಅಂತ ವೇಟ್ ಮಾಡಿರಿ. ಗೈಸ್ ಇದನ್ನು ನೋಡ್ರಿ ಅದು ಸ್ಲ್ಯಾಬ್ ಹಾಕೋದನ್ನು. ಸೊ ಇಲ್ಲಿ ಸ್ವಲ್ಪ ಹಾಕ್ಯಾರ, ಇನ್ನೂ ಒಂದು ಸ್ವಲ್ಪ ಇಲ್ಲಿ ಹಾಕ್ಬೇಕು. ಸೊ ಇಲ್ಲಿ ಕೆಳಗೆ ಮಿಕ್ಸ್ ಮಾಡತ್ತಾರ, ಆಮೇಲೆ ತೋರಿಸ್ತೀನಿ ನೋಡ್ರಲ್ಲೇ ಫಸ್ಟ್ ಕ್ರೀಮ್ ಎಲ್ಲ ತುಂಬಿಸ್ತಾರೆ. ಸೊ ಇದನ್ನ ಇದಕ್ಕೆ ಬಿಟ್ಟಾರಿಪ್ಪ ಅಂತಂದ್ರೆ ಇದಕ್ಕಿರಿಪ್ಪ ಅಂತಂದ್ರೆ ಮಳೆ ನೀರು ಹೋಗಂಗಿಲ್ಲ. ಮಿಕ್ಸ್ ಹಾಕ್ತಾರ, ಇಲ್ಲಿ ಹಾಕತ್ತಾರೆ. ಇಲ್ಲಿ ಮಿಕ್ಸ್ ಮಾಡತ್ತ. ಸೊ ಗೈಸ್ ನೋಡ್ರಿ ಇವಾಗ ಎಲ್ಲಿ ಬಂದಿನ್ರಿಪ್ಪ ಅಂತಂದ್ರೆ ನಾ ಫಸ್ಟ್ ಬಿಲ್ಡಿಂಗ್ ಬಂದಿದ್ದೆಲ್ಲ ಆದಿದೆ. ಸೊ ಇಲ್ಲಿ ಏನೋ ವರ್ಕ್ ನಡೆಯತ್ತೆ ನೋಡ್ರಿ ಇಲ್ಲಿ. ಸೊ ಇವಾಗ ವರ್ಕ್ ಮುಗಿಸ್ಕೊಂಡು ಹೊಳ್ಳಿ ನಮ್ಮ ಮನೆಗೆ ಹೋಗ್ಬೇಕು. ಯಾಕ್ರಿಪ್ಪ ಅಂತಂದ್ರೆ ಊಟ ಮಾಡ್ಬೇಕಲ್ಲ, ಅದ್ರ ಸಂಬಂಧ. ಸೊ ಮನೆಗೆ ಹೋಗಿ ಊಟ ಮಾಡಿದ್ಮ್ಯಾಗ ಸಿಗ್ತೇನೆ ನೋಡ್ರಿ. ನಡೆಯತ್ತೈತೆ ವರ್ಕ್ ಅವ್ನು ಗೋಯಿಂಗ. ಸೊ ಗೈಸ್ ನೋಡ್ರಿ ಇವಾಗ ಊಟಕ್ಕೆ ಮನೆಗೆ ಹೊಂಟೀನಿ. ಸೊ ಅತ್ತಾಗ ಪೆಟ್ರೋಲ್ ಹಾಕಿಸ್ಕೊಂಡೆ. ಪೆಟ್ರೋಲ್ ಹಾಕಿಸ್ಕೊಂಡೆ, ಗಾಡ್ಯಾಗ ಪೆಟ್ರೋಲ್ ಇದ್ದಿದ್ದಿಲ್ಲ ನೋಡ್ರಿ. ಇವಾಗ ಎಷ್ಟು 2 ಪಾಯಿಂಟ್ ಬಂತು. ಸೊ ಏರ್ ಒಂದು ಹಾಕಿಸ್ಕೋಬೇಕು. ಏರ್ ಹಾಕಿಸ್ಕೊಂಡು ನಡ್ರಿ ಇವಾಗ ಮನೆ ಕಡೆ ಹೋಗೋಣ್ರಿ. 15 minutes later. ಸೊ ಗೈಸ್ ನೋಡ್ರಿ ಇವಾಗ ಮನೆಗೆ ಬಂದೆ. ಸೊ ಬರೋ ಹೊತ್ನಾಗ ನೋಡ್ರಿ ಇಲ್ಲೇ ಹಲಸಿನ ಹಿಡ್ಕೊಂಬಂದಿದ್ದೆ, ಮತ್ತು ಕರಿಬೇವು ಹಿಡ್ಕೊಂಬಂದಿದ್ದೆ ನೋಡ್ರಿ. ಇಲ್ಲ ಮೋವಾರ ಕದ ಹಾಕಿಬಿಟ್ಟಾರ ನನ್ನ ಹೊರಗೆ ಹಾಕಿ. ಸೊ ಬರ್ರಿ ಇವಾಗ ನಾ ಅಂತರೂ ಊಟ ಮಾಡೋಂಗಿಲ್ಲ. ಯಾಕ್ರಿಪ್ಪ ಅಂದ್ರೆ ಸೊ ಇವತ್ತು ಸ್ಯಾಟರ್ಡೇ ಐತಿ. ಸೊ ಅದ್ರ ಸಂಬಂಧ ನಾವು ಊಟ ಮಾಡೋಂಗಿಲ್ಲ. ಸೊ ಇದನ್ನ ಅಂತೀನಿ ಅಂತ ಬೆಳಿಗ್ಗೆ ಮಮ್ಮಿ ಏನೇನತ್ತಿದ್ರು ಅಂದ್ರೆ ದಾಳಂಬ್ರಿ ತಿಂದು ಹೋಗೋ ಅನ್ನತ್ತಿದ್ರೆ. ಸೊ ಅದಕ್ಕೆ ನಾ ತಿಂದಿದ್ದಿಲ್ಲ. ಸೊ ಇವಾಗ ಮಧ್ಯಾಹ್ನ ತಿನ್ನೋಣ್ರಿ ಅಂತ ಅದನ್ನ. ಸೊ ಸ್ಟೇ ಟ್ಯೂನ್ಡ್. ಮತ್ತೆ ಏನು ಮಾಡ್ತೀನಿ ಏನಿಲ್ಲ ಅಂತೇಳಿ ತೋರಿಸ್ತೀನಿ ನಿಮ್ಗೆ. ಪೂರ್ತಿ ವಿಡಿಯೋ ನೋಡ್ರಿ. ಮತ್ತು ಓಕೆ ನೋಡ್ರಿ ಇಲ್ಲೇ ದಾಳಂಬ್ರಿ ಏನತ್ತವ. ಸೊ ಇದನ್ನು ತಿನ್ಬೇಕು. ಮತ್ತು ಈಗ ಬಸ್ಸಿಗೆ ಅದೊಂದು ರೊಟ್ಟಿ ಇಡತ್ತಾರ ರೀ, ಅದಕ್ಕೆ ಫೋನ್ ಮಾಡತ್ತಾರ. ಇರಿ ಒಂದು ನಿಮಿಷ ನೋಡ್ರಿ ಇಲ್ಲೇ ನಮ್ಮ ಅವ್ರಿಗೆ ಹೆಲ್ಪ್ ಮಾಡತ್ತೀನಿ. ಅದೇನು ಚೂಡ ಮಾಡೋದೈತೆ ಅಂದ್ರಲ್ಲ ಅವ್ರು. ಸೊ ಅದಕ್ಕೆ ಶೇಂಗಾ ಬೇಕಲ್ಲ, ಅದಕ್ಕೆ ಶೇಂಗಾ ಹುರ್ಕೊಳತ್ತಾರ. ಮತ್ತು ಇಲ್ಲಿ ನೋಡ್ರಿ ಆಗಲ್ಲಿ ಸುಲ್ಕೊಂಬಂದೆ ಹೋಗಿ. ರೈಸ್ ಆಗತೈತಿ ತಡ್ರಿ. ರೈಸ್ ನೋಡ್ರಿ ಇಲ್ಲೇ ಚೂಡ ಮಾಡೋಕೆ ಇವಾಗ ಒಂದು ದೊಡ್ಡದು ಇದನ್ನ ಇಟ್ಟಿವಿ ರೀ. ಏನೋ ಅಂತಾರೆ ಇದು ಗೊತ್ತಿಲ್ಲ. ಸೊ ಇದ್ರೊಳಗೆ ಎಣ್ಣೆ ಹಾಕಿವಿ, ಅದಕ್ಕೆ ಕಾಣತ್ತಿಲ್ಲ ನೋಡ್ರಿ. ಇಲ್ಲ ಒಂದು 4 ಚಮಚ ಹಾಕಿನ್ರಿ. ಇವಾಗ ಎಣ್ಣೆ ತೋರಿಸ್ತೀನಿ ತಡ್ರಿ ಏನೇನು ಹಾಕ್ತೀವಿ ಮತ್ತಂತ. ಇಲ್ಲೇ ಇದ್ರೊಳಗೆ ಏನೇನು ಹಾಕ್ಯಾರಪ್ಪ ಅಂದ್ರೆ ಜೀರಿಗೆ, ಶೇಂಗಾ, ಮತ್ತು ಏನು ಹಾಕಿ ಮಮ್ಮಿ ಪುಟಾಣಿ. ರೈಸ್ ನೋಡ್ರಿ ಇಲ್ಲ ಇಷ್ಟು ದೊಡ್ಡದು ಐತಿ. ಗ್ಯಾಸ್ ನೋಡಿದ್ರಿ ಇಟ್ಟೆ ನೋಡಿರಿ. ಮತ್ತೊಂದಿಷ್ಟು ಶೇಂಗಾ ಹಾಕಿದ್ರೆ ಯಾಕ್ರಿಪ್ಪ ಅಂದ್ರೆ ಸಾಲದ್ದಾಗೈತಲ್ಲ ಅದ್ರ ಸಂಬಂಧ. ನೋಡ್ರಿ ಇವಾಗ ನೆಕ್ಸ್ಟ್ ಮೆಣಸಿನ್ಕಾಯಿ ಆಗೈತಿ. ಗೈಸ್ ನೋಡ್ರಿ ಅಯ್ಯೋ ಹೋತ್ರಿ ಅದು ಜಸ್ಟ್ ಮಿಸ್. ಇಲ್ಲಿ ಏನು ಮಾಡಿರ್ತಾರಪ್ಪ ಅಂದ್ರೆ ಪೂಜೆ ಮಾಡಿದ್ದು ಪ್ರಸಾದ ಇರ್ತೈತಲ್ಲ ಇಲ್ಲಿ ಇಟ್ಟಿರ್ತಾರೆ, ಮತ್ತು ನೀರೂ ಇಟ್ಟಿರ್ತಾರೆ. ಸೊ ಅದಕ್ಕೆ ಅವು ಗುಬ್ಬಿ ಬಂದು ತಿಂದಕ್ಕ. ಗೈಸ್ ಇವಾಗ ನೋಡ್ರಿ ಇವ ಮುತ್ತುರಾಜ್ ಬಂದಾನ. ಬಾಯ್ಲಿ ಗೈಸ್
ಈಗ ಅವ್ನು ಏನ್ರಿಪ್ಪ ಅಂದ್ರೆ ನಾಳೆ ನಾ ಇಬ್ರು ಚಾಲೆಂಜ್ ಕಟ್ಟಿದ್ವಿ ಒಂದು ಇದು ನಂದು ಇದು ಅಂದ್ರೆ ಇಷ್ಟ ಐತಲ್ಲ ಇಷ್ಟು 5 ಸೆಂಟಿಮೀಟರ್ ಬರಲ್ಲ ಅಂತ ನಾತಿದ್ದ 5 ಸೆಂಟಿಮೀಟರ್ ಐ ತಡಿ ನಾ ಮಾತಾಡ ಮಟ್ಟ ಬಿಡ ಮತ್ತೆ ಕೈ ಬಿಡ ಎಲ್ಲ ಹಾಕ್ಬೇಡ ಕೈ ಬಿಡ ಇವ ಚಾಲೆಂಜ್ ಕಟ್ಟಿದ್ದ ಸೋತಾನ ಈಗ ನಾನು ನಾಳೆ ನಾಷ್ಟ ಕೊಡಿಸೋದೈತಿ ನಾಳೆ ನಾಷ್ಟ ಕೊಡಿಸ್ಕೊಳ್ಳೋದ ಅವ್ನ ಕಡೆ ಕೊಡಿಸ್ತಿಲ್ಲ ಆಗ್ಬೇಕಂತ ನಾನು ಬೋಳ್ತೀನಿ ಗಾಯ್ಸ್ ನಾಳೆ ನಾಷ್ಟ ಕೊಡಿಸ್ಕೊಳ್ಳೋದಂದ್ರೆ ಕೊಡಿಸ್ಕೊಳ್ಳೋದು ಅವ್ನ ಕಡೆ ನೀ ಕೊಡಿಸ್ತಿ ಇಲ್ಲ ಹೇಳ್ಬಿಡು ನೀ ಕೊಡಿಸ್ತಿ ಇಲ್ಲ ಹೇಳ್ಬಿಡು ಗೈಸ್ ನಾಳೆ ನಾಷ್ಟ ಕೊಡಿಸ್ಕೊಳ್ಳೋದಂಗೆ ಕೊಡಿಸ್ಕೊಳ್ಳೋದ ಹೇಳಿ ಅದಕ್ಕೆ ಏನು ಸ್ಕೇಲ್ ತಂದಿನ್ರಿ ಅದು ಚಾಲೆಂಜ್ ಇತ್ತು ನಮ್ದು ಸೊ ನಾ ಗೆದ್ದೀನಿ ಚಾಲೆಂಜ್ದಾಗ ಅದಕ್ಕೆ ಈಗ ಅವ್ನು ನಾಷ್ಟ ಕೊಡಿಸ್ಬೇಕು ನಾಳೆ ಕೊಡಿಸ್ತಿಲ್ಲ ಹೇಳೆ ಅದು ಬಂದ್ ಆಗೋದಿಲ್ಲ ನೀ ಕೊಡಿಸ್ತೀನಿ ಇಲ್ಲ ಹೇಳ ಗೈಸ್ ನೋಡಿ ಇಲ್ಲಿ ಕುಂತ ದಿಮಾಕ್ ಮಾಡತ್ತಾನೆ ಮುತ್ತುರಾಜ್ ಗೈಸ್ ನೋಡ್ರಿ ಲಗಾತಾನ ನಾಷ್ಟ ಕೊಡಿಸ್ತೀನಿ ಅಂತ ಹೇಳ್ಬಿಡು ನಾ ಬಂದ್ ಮಾಡಿಬಿಡ್ತೀನಿ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡಿಸ್ಬಿಡ್ತೀನಿ ಕೊಡಿಸ್ತೀನಿ ಇಲ್ಲ ಎದು ಕೊಡಿಸ್ಬೇಕು ಗೈಸ್ ನನ್ನ ಕಡೆ ವಿಡಿಯೋ ಐತಿ ಪ್ರೂಫ್ ಹಾಕ್ತೀನಿ ನೋಡ್ರಿ ಈಗ ಮುತ್ತೆ ಇಲ್ಲೇ ಐತಲ್ಲ ನಾ ಕೈ ಹಿಡ್ದೀನಿ ನೋಡು ಅದು 5 ಸೆಂಟಿಮೀಟರ್ ಐತಿ ಹೌದಾ ಇಲ್ಲ ಇಲ್ಲ ಹಾಂ ಇಲ್ಲ 5 ಇವ ನೋಡ್ರಿ ಅಲ್ಲೇ ಮಾತಾಡ್ಕೊಂತ ಏನೇನೋ ವಿಡಿಯೋ ಮಾಡತ್ತಾನ ಈಗ ಅದನ್ನ ಚಾಲೆಂಜ್ ಏನಿತ್ತಲ್ಲ ಸೋತಾನ ಈಗ ಕೊಡಸಂದ್ರೆ ಕೊಡ್ಸಕ್ಕೆ ಒಲ್ಲಾಗ ನೋಡ್ರಿ ಇವ ಬಾಯ್ಲೆ ಗಾಯ್ಸ್ ನೋಡ್ರಿ ಇಲ್ಲೇ ನಮ್ಮ ಅವ್ವಾರ ಬಜ್ಜಿ ಮಾಡತ್ತಾರ ಕಾಂದಾ ಬಜ್ಜಿ ಮತ್ತು ಇನ್ನೊಂದು ಯಾವ್ದ್ರಿಪ್ಪ ಅಂದ್ರೆ ಬಟಾಟಿ ಬಜ್ಜಿ ಮಾಡತ್ತಾರ ಇಲ್ಲಿ ಎಣ್ಣೆ ಇಡತ್ತಾರ ನಮ್ಮ ಅವ್ವಾರ ಸೊ ಮಾಡಿದ್ಮ್ಯಾಗ ಟೇಸ್ಟ್ ಹೆಂಗಾಗೈತೆ ಅಂತ ಹೇಳ್ತೀನಿ ಗೈಸ್ ನೋಡ್ರಿ ಫೈನಲಿ ಬಜ್ಜಿ ರೆಡಿ ಆಗಿ ಬಂದವು ಯಮ್ಮಿ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ನಿಮ್ಗೆ ಗೊತ್ತಾ ಇರ್ತೈತಲ್ರಿ ಮಮ್ಮಿಗಳು ಮಾಡಿದ್ದು ಹೆಂಗಿರುತ್ತೆ ಟೇಸ್ಟ್ ಅಂತ ಹೇಳಿ ಸೊ ಹಂಗಾಯ್ತು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು